me forever on fire. ದೇಶದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಮತದಾನದ ಹಬ್ಬ. 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತೆ. ಜಮ್ಮು ಕಾಶ್ಮೀರ, ಜಾರ್ಖಂಡ್, ಹರಿಯಾಣ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿ ಆಗುತ್ತೆ. ಇನ್ನು ಕರ್ನಾಟಕದ 3 ಕ್ಷೇತ್ರಗಳ ಉಪಚುನಾವಣೆಗೂ ಕೂಡ ದಿನಾಂಕ ನಿಗದಿ ಮಾಡಲಾಗುತ್ತೆ. ಇವತ್ತು ಪ್ರಮುಖವಾಗಿ ಅನೌನ್ಸ್ ಮಾಡಲಾಗುತ್ತೆ. ಕರ್ನಾಟಕದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳು, ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರಗಳ ಉಪಚುನಾವಣೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಸೊ ಯಾವತ್ತಿಗೆ ಡೇಟ್ ಫಿಕ್ಸ್ ಮಾಡ್ತಾರೆ? ಈಗಾಗಲೇ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರಗಳಲ್ಲಿ ಪೈಪೋಟಿ ಶುರು ಆಗಿದೆ. ರಾಜಕೀಯ ಚರ್ಚೆಗಳು, ತೆರೆಮರೆಯ ಪ್ರಯತ್ನಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಸೊ ಸಾಕಷ್ಟು ಕುತೂಹಲ ಇದೆ. ಬಟ್ ಈ ಬಾರಿ ಸ್ವಲ್ಪ ಜಿದ್ದಿನ ಕಣ ಅನ್ಸ್ಕೊಳ್ತಾ ಇರೋದು ಮತ್ತು ಅತಿ ಹೆಚ್ಚು ಕ್ಯೂರಿಯಾಸಿಟಿಗೆ ಕಾರಣವಾಗ್ತಾ ಇರೋದು ಚನ್ನಪಟ್ಟಣ. ಹಾಗಾಗಿ ಯಾವಾಗ ದಿನಾಂಕ ನಿಗದಿ ಆಗುತ್ತೆ, ದಿನಾಂಕ ನಿಗದಿಯ ನಂತರ ಆಗುವಂತ ಬೆಳವಣಿಗೆಗಳ ಮೇಲೆ ಸಾಕಷ್ಟು ಕುತೂಹಲ ಇದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ದಿನಾಂಕ ಕೂಡ ನಿಗದಿ ಆಗತ್ತೆ. ಅದರ ಜೊತೆಗೆ ಕರ್ನಾಟಕದ 3 ಕ್ಷೇತ್ರಗಳ ಉಪಚುನಾವಣೆಗೂ ಕೂಡ ದಿನಾಂಕವನ್ನ ನಿಗದಿ ಮಾಡಲಾಗತ್ತೆ. ಹಾಗಾಗಿ ಇಲ್ಲಿವರೆಗೂ ಒಂದು ರೀತಿಯ ಲೆಕ್ಕ. ಇನ್ನು ಮೇಲೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ ಅನ್ನುವಂತ ಕುತೂಹಲ ಇರೋರು ಇವತ್ತಿನ ದಿನವನ್ನು ಕಾಯ್ತಾ ಇದ್ದಾರೆ, ಯಾವತ್ತು ಡೇಟ್ ಅನ್ನ ಇಡಬಹುದು ಅಂತ. ನೋಡಿ, 4 ರಾಜ್ಯಗಳ ವಿಧಾನಸಭಾ ಚುನಾವಣೆ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಹರಿಯಾಣ, ಮಹಾರಾಷ್ಟ್ರ. ಅದರ ಜೊತೆಗೆ ನಮ್ಮ ಕರ್ನಾಟಕದ್ದು 3 ಕ್ಷೇತ್ರಗಳು, ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ. ಲೋಕಸಭಾ ಚುನಾವಣೆಗೆ ಗೆದ್ದು ಹೋದ್ರಲ್ಲ, ಅವ್ರು ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದವರು. ಆ ತೆರವಾದಂಥ ಸ್ಥಾನಗಳಿಗೇನಿತ್ತು ಅಲ್ಲಿ ಈಗಾಗಲೇ ಚನ್ನಪಟ್ಟಣದಲ್ಲಿ ದೊಡ್ಡ ಪೈಪೋಟಿನೇ ಇದೆ. ಮೈತ್ರಿ ಸೀಟು ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ CP ಯೋಗೇಶ್ವರ್, ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನನ್ನೇ ನಿಲ್ಲಿಸಬೇಕು ಅಂತ. ಸಂಡೂರಿನಲ್ಲೂ ಒಂದಷ್ಟು ಭಿನ್ನಾಭಿಪ್ರಾಯ, ಭಿನ್ನಮತ ಅನ್ನೋದು ಇದೆ. ಶಿಗ್ಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಡಿ ಅಂತ ಕೇಳ್ತಾ ಇದ್ರು. ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ರು. ಅಲ್ಲೂ ಕೂಡ ಬೆಳವಣಿಗೆ ಇದೆ. ಸೊ ಹಾಗಾಗಿ ಎಲ್ಲ ಕ್ಷೇತ್ರಗಳ ಮೇಲೆ ನಿರೀಕ್ಷೆ ಅನ್ನೋದು ಜಾಸ್ತಿನೇ ಇದೆ. ಇಲ್ಲಿವರೆಗೂ ಒಂದು ರೀತಿಯಾದಂಥ ರಾಜಕೀಯ, ಟಿಕೆಟ್ ಸಿಗುತ್ತಾ ಸಿಗಲ್ವಾ, ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿಯೇ ಪ್ರಚಾರ ಮಾಡೋದು ಅಥವಾ ಟಿಕೆಟ್ಗಾಗಿ ಲಾಬಿ ನಡೆಸೋದು, ಇದೆಲ್ಲ ಆಗ್ತಾ ಇರುತ್ತೆ. ಆದರೆ ಒನ್ಸ್ ಚುನಾವಣಾ ಆಯೋಗ ಡೇಟನ್ನು ಅನೌನ್ಸ್ ಮಾಡ್ತು ಅಂತಂದರೆ ಆ ನಂತರ ರಾಜಕೀಯ ಬದಲಾಗಿರುತ್ತೆ, ಬೇರೆ ರೀತಿಯಾದಂಥ ರಾಜಕೀಯವೇ ಇರುತ್ತೆ. ಹಾಗಾಗಿ ಯಾವತ್ತಿಗೆ ಡೇಟನ್ನು ನಿಗದಿಪಡಿಸಬಹುದು ಅನ್ನೋದು ಕುತೂಹಲ ಇದೆ. ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಪ್ರೆಸ್ ಮೀಟನ್ನು ಕರೆದಿದೆ. 3 ಗಂಟೆಗೆ ಪ್ರೆಸ್ ಮೀಟ್ ಪ್ರಾರಂಭ ಆಗುತ್ತೆ.